ತುರುವೇಕೆರೆ ತಾಲೂಕು ದಂಡಿನಶಿವರ ಹೋಬಳಿ ಬಿಸಿ ಕಾವಲ್ನ ಸರ್ವೆ ನಂಬರ್ 1 ಪೈಕಿ 20 ಎಕರೆ ಜಮೀನನ್ನ ತಾನು ನಿವೃತ್ತಿ ಹೊಂದಿದ ಹಣದಲ್ಲಿ ಕ್ರಯಕ್ಕೆ ಪಡೆದಿರುವ ಮುನಿಯಪ್ಪ ಅವರು ಈ ಜಮೀನಿನ ಮಾಲೀಕರು. ಆದಿ ಕರ್ನಾಟಕ ಜಾತಿಗೆ ಸೇರಿದವರು. ಕ್ರಯಕ್ಕೆ ಪಡೆದ ಈ ಜಮೀನಿಗೆ ಹೋಗಲು ಅರಕೆರೆ ಮತ್ತು ಅಮಲಾಪುರದ ಕೆಲವು ಸವರ್ಣೀಯರು ಅಡ್ಡಕಾಲು ಹಾಕಿದ್ದು, ಇದಕ್ಕೆ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಕುಂಬಿ ಅಹಮದ್ ಮತ್ತು ದಂಡಿನಶಿವರ ಪೊಲೀಸರು ನೇರ ಕಾರಣ ಎಂದು ಛಲವಾದಿ ಮಹಾಸಭಾ ಅಧ್ಯಕ್ಷ ಜಗದೀಶ್ ಅಧಿಕಾರಿಗಳನ್ನ ದೂರಿದ್ದಾರೆ. ಈ ಜಮೀನು ಕ್ರಯಕ್ಕೆ ಪಡೆದಿದ್ದು ಎಲ್ಲಾ ದಾಖಲೆಗಳು ಮುನಿಯಪ್ಪ ಅವರಿಗೆ ಸೇರಿದೆ ಎಂದು ಗೊತ್ತಿದ್ದರೂ ಸಹ ರಾಜಕೀಯ ಒತ್ತಡದಿಂದ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಇಲಾಖೆ ದಲಿತರನ್ನ ತುಳಿಯಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ಹಾಗೂ ಛಲವಾದಿ ಮಹಾಸಭಾ ಸತತ 3 ದಿನಗಳಿಂದ ಧರಣಿ ನಡೆಸುತ್ತಿದ್ದು, ಸಮಸ್ಯೆ ಪರಿಹರಿಸದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡಲು ತಯಾರಿದ್ದೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನ್ಯ ಗಣ ತಹಶೀಲ್ದಾರ್ ಅವರು ಇವತ್ತು ಬೆಳಿಗ್ಗೆ ಬರ್ತಾರೆ. ನಾವು ಅವ್ರು ಬಂದಾಗ ನಮ್ಮ ಕಷ್ಟ ಕೇಳಕ್ ಬಂದವ್ರೆ ಅಂತ ಅನ್ಕೊಂಡಿರ್ತೀವಿ. ನಾವು ಏನೇ ಆದ್ರೂ ಎಲ್ಲೇ ಮುಷ್ಕರ ಆದ್ರೂ ತಾಲೂಕು ದಂಡಾಧಿಕಾರಿಗಳು ಆ ಒಂದು ನಿರಸನ ಜಾಗಕ್ಕೆ, ಪ್ರತಿಭಟನೆ ಜಾಗಕ್ಕೆ ಹೋಗ್ತಾರೆ. ಅವ್ರ ಕಷ್ಟ ಕೇಳ್ತಾರೆ, ಅವ್ರದ್ದೇನು ಅಂತ ಪರಿಹಾರ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಸನ್ಮಾನ್ಯ ನಮ್ಮ ತಾಲೂಕಿನ ಘನ ತಹಶೀಲ್ದಾರ್ ಆದ ಕುಯ್ಯಂ ಅಹಮದ್ ರವರು ಇವತ್ತು ಬಂದು ನಮಗೆ ಎಂತ ಕೆಲಸ ಮಾಡಿದ್ದಾರೆ ಅಂದ್ರೆ, ನಮ್ಮ ಈ ಪ್ರತಿಭಟನೆ ವಿಚಾರ ಅವ್ರಿಗೆ ಗೊತ್ತಿದೆ. ನಾವು ಅವರಿಗೆ ಮೊದಲೇ ಇದನ್ನ ಕೊಟ್ಟಿದ್ದು, ಮೆಮೊರಂಡಮ್ ಕೊಟ್ಟಿದ್ದು, ಇಲ್ಲಿ ಭೂ ಹೋರಾಟ ಮಾಡ್ತಾ ಇದ್ದೀವಿ, ಇಲ್ಲಿ ಸಮಸ್ಯೆ ಇದೆ, ಈ ಜಮೀನನ್ನು ದುರಸ್ತು ಮಾಡಿಕೊಡಿ ಅಂತ ಮನವಿನ ಪರಿಪೂರ್ಣವಾಗಿ ಕೊಟ್ಟಿದ್ದೀವಿ. ಆದ್ರೆ ಮಾನ್ಯ ತಹಶೀಲ್ದಾರ್ ಕುಯ್ಯಂ ಅಹಮದ್ ಅವರು ಬಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥ JCP ಡ್ರೈವರ್ ಗುಂಡ ಪಕ್ಕಕ್ಕೆ ಕರೆದು, ಅದು ನಮ್ಮ ಎದುರುಗಡೆ ಇಲ್ಲ, ಪಕ್ಕಕ್ಕೆ ಕರೆದ್ಬಿಟ್ಟು ನೀವು ಇಲ್ಲಿ ಕೆಲಸ ಮಾಡಬೇಡ್ರಿ, ಇದು ಇಲ್ಲಿ ನೀವು ಕೆಲಸ ಮಾಡಿದ್ರೆ ನಾವು ನಿಮ್ಮ ಮೇಲೆ ಕೇಸ್ ಹಾಕಿಸ್ತೀನಿ, ಇದು ಕೇಳ್ತೀನಿ ಅಂತ ಧಮಕಿ ಹಾಕಿ ಆ JCP ಡ್ರೈವರ್ಗಳನ್ನೆಲ್ಲ ಓಡಿಸಿದ್ದಾರೆ. ಮತ್ತೆ JCPನ ಈ ಜಮೀನಿಂದ ಆಚೆ ಕಡೆ ಕಳಿಸಿದ್ದಾರೆ. ಇದನ್ನ ಅಕ್ಷಮ್ಯವಾದ ದಲಿತ ವಿರೋಧ ಧೋರಣೆ ಅಂತ ಎದ್ದು ಕಾಣ್ತಾ ಇದೆ. ಇದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ಜಿಲ್ಲಾಧಿಕಾರಿಗಳು, ಅದಕ್ಕಿಂತ ಮೇಲ್ಪಟ್ಟ ಸರ್ಕಾರದವರು ಈ ಏನು ಲಜ್ಜೆಗೆಟ್ಟ ಕುಯ್ಯಂ ಅಹಮದ್ ಅನ್ನುವ ಈ ತಹಶೀಲ್ದಾರ್ನ ವಜಾ ಮಾಡಬೇಕು. ಯಾಕೆಂದ್ರೆ ತಾಲೂಕಿನಲ್ಲಿ ಹಲವಾರು ದಲಿತರ ಈ ಇಂಥ ಸಮಸ್ಯೆಗಳನ್ನ ಈ ಅಪ್ಪ ಬಗೆಹರಿಸೇ. ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿ ಚಂದನಹಳ್ಳಿ ಇರತಕ್ಕಂಥ ಅವ್ರ ಭೂಮಿನ, ಯಾರು ಸುಬ್ಬಣ್ಣ ಅವ್ರ ಭೂಮಿನ ಮಾರಿ, ಮತ್ತೆ ಕೋಲಾರದಲ್ಲಿರ್ತಕ್ಕಂಥ ಅವ್ರ ಮನೆಯೂ ಸಹ ಮಾರಿ ಈ ಜಮೀನಿಗೆ ಬಂಡವಾಳ ಹಾಕಿ ಚೆನ್ನಾಗಿ ಆಬಾದ್ ಮಾಡಿ ಇದನ್ನ ತೋಟ ಗೀಟ ಕಟ್ಕೊಂಡು ನಾವು ಆರಾಮಾಗಿರೋಣ ಅನ್ನೋ ಈ ಬೋರ್ ಹಾಸ್ಕೊಂಡು ಚೆನ್ನಾಗಿರೋಣ ಅನ್ನೋದ್ರಿಂದ ಈ ಭೂಮಿನ ಕೊಂಡ್ಕೊಂಡಿದ್ದಾರೆ. ಇದು 1962ರಲ್ಲಿ ಮಿಲಿಟರಿನವ್ರಿಗೆ ಮಂಜೂರಾಗಿದೆ. ಮಿಲಿಟರಿನವ್ರಿಗೆ ಮಂಜೂರಾಗಿ ಕೃಷ್ಣೇಗೌಡನವ್ರಿಗೆ ಮಾಡಿದ್ರೆ, ಕೃಷ್ಣೇಗೌಡ ಶಂಕರಗೌಡನವ್ರಿಗೆ ಮಾಡಿದರೆ ಇವರು 3ನೇ ಕೈ ರಿಜಿಸ್ಟ್ರೇಷನ್ ತಗೊಂಡು ಮಾಡಿಸ್ಕೊಂಡು ಇದರಲ್ಲಿ ಖಾತಾಪಾಡಿ ಸಹ ಮಾಡಿಕೊಂಡು 1 ವರ್ಷ ಸತತವಾಗಿ ಬೆಳೆ ಇಟ್ಕೊಂಡು ಸಿಂಡಿಕೇಟ್ ಬ್ಯಾಂಕಲ್ಲಿ ಲೋನ್ ತಗೊಂಡು 10 ಲಕ್ಷನ ಬೆಳೆ ಇಟ್ಟು ಕ್ಲೀನ್ ಮಾಡ್ಕೊಂಡು ಬೆಳೆ ಇಟ್ಟಿದ್ದಾರೆ. ಆಕಸ್ಮಿಕವಾಗಿ ಏನೋ ಅದು ಹಿಂಗೆ ಪರಿಸ್ಥಿತಿ ಇದಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕಾಯಿಲೆಯಿಂದ ಸುಬ್ಬಣ್ಣವರು ಬೆಂಗಳೂರು ಆಸ್ಪತ್ರೆಗೆ ಹೋಗ್ತಾರೆ. ಇದು ಚೆನ್ನಾಗಿ ಆಬಾದಾಗಿ ಚೆನ್ನಾಗಿ ಸ್ವಚ್ಛವಾಗಿದ್ದನ್ನು ಕಂಡಂಥ ಹಂಪಲಾಪುರದ ಮತ್ತು ಅರಕೆರೆ ಇರೋ ಏನು ನಾಗರಾಜು, ಹೆಂಡತಿ ವನಜಾಕ್ಷಿ, ಹಂಪಲಾಪುರದ ಇದು ಷಣ್ಮುಖ ಸ್ವಾಮಿ, ರಾಜಣ್ಣ, ಶಿವಣ್ಣ, ಲಿಂಗಣ್ಣ, ಶಿವಲಿಂಗಯ್ಯ, ಬಸಣ್ಣ ಇವರೆಲ್ಲರೂ ಒಳಗಡೆ ನುಗ್ಗುವಂತ ಪ್ರವೇಶ ಮಾಡಿರೋದೇನು ಅಂದ್ರೆ, ಈ ಕುಯ್ಯಂ ಅಹಮದ್ ಅಂತ ಇರತಕ್ಕಂಥ ದಲಿತ ವಿರೋಧಿ ತಹಶೀಲ್ದಾರ್ನ ಈ ಕೂಡಲೇ ವಜಾ ಮಾಡಬೇಕು, ಆತನ ಮೇಲೆ ಅಟ್ರಾಸಿಟಿ ಪ್ರಕರಣನ ದಾಖಲಿಸಬೇಕು. ಈ ಮೂಲಕ ನಮಗೆ ನ್ಯಾಯ ತರಿಸ್ಕೊಡ್ಬೇಕು ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಅದಾದ್ಮೇಲೆ ಏನು BC ಒಂದರಲ್ಲಿ 20 ಎಕರೆ ಜಮೀನು ಕೊಟ್ಟಿರ್ತಾರೆ. ಇದು ಮೂಲತಃ ಮಿಲಿಟರಿ ಅವರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನು, 3ನೇ ಕ್ರಯನ ಪಡೆದಂಥ ವ್ಯಕ್ತಿಯವರು. ಇಂಥ ಜಮೀನಿಗೆ ಇಡೀ ಸರ್ವೆ ನಂಬರಲ್ಲಿ ದಾಖಲೆ ಇಲ್ಲದೆ ತೋಟ ದುಡಿಕೆ ಮಾಡಿಕೊಂಡು ಕಾಯ್ಕೊಳ್ತಾ ಇರೋದನ್ನ ಮಾತಾಡ್ತೇನೆ. ಈ ಏನು ಬಂಡವಾಳ ಹಾಕಿಕೊಂಡು ಖಾತೆ ಪಾಣಿ ಎಲ್ಲ ಹೊಂದಿದ್ದು, ಮತ್ತು ಇವ್ರ ಮೇಲೆ ಏನು ದೌರ್ಜನ್ಯ ಮಾಡಿರಲ್ಲ ಅವರು ಆಗ್ತಂಥ ಕೇಸಲ್ಲಿ ಒಂದು ನಮ್ಮ ಜಮೀನಿತ್ತು, ಜಮೀನು ಮಾರಿ ಈ ಜಮೀನು ತೊಗೊಂಡಿದ್ವಿ. ಅಂದು ತಗೊಂಡು ನಾವು ಬ್ಯಾಂಕಲ್ಲಿ ಲೋನ್ ಮಾಡಿ ಎಲ್ಲ ಲೆವೆಲ್ ಮಾಡಿಸಿ ಎಲ್ಲ ಉಳುಮೆ ಮಾಡ್ಕೊಂಡು ನಾವು ಬರ್ತಾಯಿದ್ವಿ. ಬಂದು ಇಲ್ಲಿ ಸೇರಿಕೊಂಡು ನಾವು ಇಲ್ದಾಗ
ಸ್ಕೆಚ್ ಮಾಡಿಸಿ ಅವರು ಕುಕ್ಕರಕ್ಕನ ಸಾಗುವಳಿ ಅಂತ ಹೇಳಿ ಮಾಡಿ ನಮಗೆ ಇಷ್ಟೆಲ್ಲ ತೊಂದರೆ ಕೊಟ್ಟು ಇದು ಮಾಡ್ತಾ ಇದ್ದಾರೆ. ನಾವು ಸ್ವಂತ ಮನೆ ಮಾರಿಕೊಂಡು ಇದಕ್ಕೆ ಬಂಡವಾಳ ಹಾಕ್ಕೊಂಡಿದ್ವಿ. ಹಿಂಗೆಲ್ಲ ಇದ್ದು ಅವರು ನಮ್ಮ ಇದು ತಾಲೂಕು ದನಿಗಳು ಎಲ್ಲ ತಹಸೀಲ್ದಾರು ಎಲ್ಲ ನಮಗೆ ಹಿಂಗೆಲ್ಲ ತೊಂದರೆ ಕೊಡೋದ್ರಿಂದ ನಾವು ಹೆಂಡತಿ ಮಕ್ಕಳು ಎಲ್ಲ ಇಲ್ಲಿ ಇದು ವಿಷ ಕುಡಿದು ಇದು ಮಾಡ್ಕೋಬೇಕು ಅನ್ನೋ ಸ್ಟೇಜ್ನಲ್ಲಿ ಇದ್ದೀವಿ ಸರ್. ಕಾರಣ ಇವರೇನೆ, ಅಂಬಲಾಪುರ ಅಂತ ಅಡಿಕೆರೆಯವರು ತಹಸೀಲ್ದಾರು, ಇಷ್ಟು ಕಾರಣ ಆಗ್ತಾರೆ. ತಾಲೂಕು ತಹಸೀಲ್ದಾರ ಕಾರಣ ಇದು ಸರ್ ಇದು ಮಂಜೂರಾಗಿರೋದ ನಿಮಗೆ ಕ್ರೈಗೆ ತಗೊಂಡಿರೋದು? ಕ್ರೈಗೆ ತೊಗೊಂಡಿದ್ದೀವಿ ಸರ್. ಯಾರಿಂದ ಯಾರಿಗೆ ತಗೊಂಡಿದ್ದೀವಿ ಸರ್? ಫಸ್ಟು ಕೃಷ್ಣಪ್ಪನ ಮಕ್ಕಳ ಕಡೆಯಿಂದ ತೊಗೊಂಡಿದ್ದೀವಿ ಸರ್. ಲೋಕೇಶ್ ಗೌಡ, ವೆಂಕಟೇಶ್ ಗೌಡ. ಎಷ್ಟು ವರ್ಷದಿಂದ ತೊಗೊಂಡಿರೋದು ಸರ್ ಇದು? 2008ರಲ್ಲಿ. ಈಗ ನಿಮ್ಮ ಆ ದಾಖಲೆಗಳು ಏನೇನಿದೆ ನಿಮ್ಮ ಹೆಸರಿಗೆಲ್ಲ ಆಗಿರೋದೆಲ್ಲ ಅದೈತೆ ನಿಮ್ಮ ಹತ್ರ ಇದೆ ದಾಖಲೆಗಳು? ಇದೆ ಪಾಣಿ ಪಟ್ಟಿ ಇದೆ ಪಾಣಿ. ಕೋರ್ಟ್ ಆರ್ಡರ್ ಆಗೈತೆ ಅಂದ್ರೆ ಅದು ಕೋರ್ಟ್ ಆರ್ಡರ್ ಇದೆ. ಓಕೆ, ಇಷ್ಟೆಲ್ಲ ಇದು ರಕ್ಷಣೆ ಇಲ್ಲ. ರಕ್ಷಣೆ ಇಲ್ಲ. ರೆಕಾರ್ಡ್ ಆಗುತ್ತದೆ. ಸಾಕು. ಇದು ಹೋಗ್ಬೇಕು ಡಿ ಸಿ ಹೋಗಿದೆ.